ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗೈಸ್, ಎಲ್ಲರಿಗೂ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಈ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಆರಾಮ್ಸಾಗಿ ಚೇಸ್ ಮಾಡಿದ್ರು ಗುರು. ಲಕ್ನೋ ಸೂಪರ್ ಜೈಂಟ್ಸ್ ಅವರು ಡಿಫೆಂಡ್ ಮಾಡ್ತಾವ್ರು, ಎಲ್ಲೋ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಂತಾನೆ ಅನ್ನಿಸ್ಲಿ. ಅವ್ರ ಗೇಮಲ್ಲೇ ಇರಲಿಲ್ಲ ಗುರು. ಆರಾಮ್ಸಾಗಿ ಪಂಜಾಬ್ ಕಿಂಗ್ಸ್ ಚೇಸ್ ಮಾಡಿದ್ರು. ಪ್ರಭ್ಸಿಮ್ರನ್ ಸಿಂಗ್ ಅವ್ರು ಸಖತ್ ಆಡಿದ್ರು, ನಮ್ಮ ಶ್ರೇಯಸ್ ಅಯ್ಯರ್ ಅವ್ರು ಸಖತ್ತಾಗಿ ಆಡಿದ್ರು, ಮತ್ತೆ ನಮ್ಮ ನೆಹಲ್ ವಧೇರಾ ಮುಂಬೈ ಇಂಡಿಯನ್ಸ್ ಆಡ್ತಿದ್ರು, ಅವರು ಸಹ ಸಖತ್ತಾಗಿ ಆಡಿದ್ರು. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಗೈಸ್, ಇಲ್ಲಿವರೆಗೆ ಯಾವ ಮ್ಯಾಚ್ ಆಗಿದೆ ಅದೆಲ್ಲ ಮ್ಯಾಚ್ ಚೆನ್ನಾಗಿ ಆಡಿದ. ನಮ್ಮ ಮಿಚೆಲ್ ಮಾರ್ಷ್ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಬರಲ್ಲ, ಬಟ್ ನಮ್ಮ ಏಡನ್ ಮಾರ್ಕ್ರಮ್ ಇಂದ ಒಂಚೂರು ಕಾಂಟ್ರಿಬ್ಯೂಷನ್ ಬರುತ್ತೆ. ಮಿಚೆಲ್ ಮಾರ್ಷ್ ಅವರು ಗುರು ನಮ್ಮ ಹರ್ಷದೀಪ್ ಸಿಂಗ್ ಅವ್ರ ಬೌಲಿಂಗ್ ಅಲ್ಲಿ ಅದು ಎಡ್ಜ್ ಆಗ್ಬಿಟ್ಟು ಸಖತ್ ಹೈಟ್ ಹೋಗುತ್ತೆ. ಅದನ್ನ ಮಾರ್ಕ್ ಆನ್ಸನ್ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಅವ್ರ ಪಕ್ಕನೇ ಸಹ ನಮ್ಮ ಯುಜ್ವೇಂದ್ರ ಚಹಲ್ ಅವ್ರು ಇರ್ತಾರೆ. ನಮ್ಮ ಮಾರ್ಕ್ ಆನ್ಸನ್ ಅವ್ರು ಮಿಸ್ ಆಗಿ ಡ್ರಾಪ್ ಮಾಡಿರೋ ಅದು ಯುಜ್ವೇಂದ್ರ ಚಹಲ್ ಅವ್ರಿಗೆ ಆರಾಮ್ಸಾಗಿ ಸಿಕ್ತಿತ್ತು ಗುರು. ಹೈಟ್ ಅಲ್ಲಿ ಕಂಪ್ಯಾರಿಸನ್ ಬಾಳಕ್ಕಾಗಲ್ಲ ಅವ್ರಿಬ್ರುದು. ಆಮೇಲೆ ಗುರು ನಮ್ಮ ಏಡನ್ ಮಾರ್ಕ್ರಮ್ ಮತ್ತೆ ನಮ್ಮ ನಿಕೋಲಸ್ ಪೂರನ್ ಅವ್ರ ಪಾರ್ಟ್ನರ್ಶಿಪ್ ಸಗದಾಗಿ ಬರೋದು ಗುರು. ನಿಕೋಲಸ್ ಪೂರನ್ ಅವ್ರು ಇವತ್ತೊಂಚೂರು ಸ್ಲೋ ಆಡ್ತಾರೆ, ಯಾಕಂದ್ರೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ವಿಕೆಟ್ ಬಿದ್ದಿತ್ತು. ಸ್ಟಾರ್ಟಿಂಗ್ಗೆ ಫಸ್ಟ್ ಓವರೇ ಬರ್ತಾರೆ ಗುರು ನಿಕೋಲಸ್ ಪೂರನ್ ಅವ್ರು. ನಾನೇನೋ ಸ್ಟಾರ್ಟಿಂಗ್ ಇಂದಾನೆ ಡಮಾರ್ ಡಿಮಿಲ್ ಅಂತ ಹೊಡಿತಾರೆ ಅನ್ಕೊಂಡೆ, ಇಲ್ಲ ಒಂಚೂರು ಸ್ಲೋ ಆಡ್ತಾರೆ. ನಮ್ಮ ಏಡನ್ ಮಾರ್ಕ್ರಮ್ ಅವ್ರು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋನೇ ಆಡ್ತಿರ್ತಾರೆ. ಆಮೇಲೆ ಗುರು ನಮ್ಮ ಲಾಕಿ ಫರ್ಗ್ಯೂಸನ್ಗೆ ಚೆನ್ನಾಗಿ ಹೊಡಿತಾರೆ, ಬಟ್ ಮುಂದೆ ಹಾಕಿದ ಬಾಲ್ ಎಡ್ಜ್ ಆಗ್ಬಿಟ್ಟು ವಿಕೆಟ್ ಆಗೋದು ಗುರು. ಒಂಥರ ಬೇಜಾರಾಯ್ತು. ಏಡನ್ ಮಾರ್ಕ್ರಮ್ ಅವ್ರು ಔಟ್ ಆಗಿದ್ ನೋಡಿ. ಆಮೇಲೆ ಗುರು ನಮ್ಮ ಪಂತ್ ಅವ್ರು ಬರ್ತಾರೆ ಗುರು. ಏಡನ್ ಮಾರ್ಕ್ರಮ್ ಅವ್ರು ಔಟ್ ಆದ್ಮೇಲೆ ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಪಕ್ಕಾ ಪ್ಲಾನಿಂಗ್ ಮಾಡಿ ಫೀಲ್ಡ್ ಸೆಟ್ ಮಾಡಿದ್ರು ಅನ್ಸುತ್ತೆ. ನಮ್ಮ ಯುಜ್ವೇಂದ್ರ ಚಹಲ್ ಅವ್ರು ಸಗದಾಗಿ ಕ್ಯಾಚ್ ಹಿಡಿತಾರೆ. ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಅವ್ರು ಬೌಲಿಂಗ್ ಮಾಡ್ತಾರೆ. ಮೇಲೆ ಗುರು ನಮ್ಮ ನಿಕ್ಕಿ ಪಿ ಮತ್ತೆ ಆಯುಷ್ ಬದೋನಿ ಗುರು, ಚಿಕ್ಕ ಹುಡುಗ ಸಗದಾಗಿ ಆಡ್ತಾರೆ ಗುರು ಆಯುಷ್ ಬದೋನಿ. ನೆಕ್ಸ್ಟ್ ಧೋನಿ ಆಗ್ಬೋದ ಗುರು. ಮ್ಯಾಚ್ ಹಿಂಗೆ ಎಲ್ಲ ಆಡ್ತಾ ಇದೆ. ಆಯುಷ್ ಬದೋನಿ ಅವ್ರು ಬಂದಿರೋದೆಲ್ಲ ಇಂಥ ಕ್ರಿಟಿಕಲ್ ಸಿಚುವೇಶನ್. ಈ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೇ ಬಂದು ಸಗದಾಗಿ ಆಡ್ತಾರೆ ಗುರು. ಅವ್ರ ಪರ್ಫಾರ್ಮೆನ್ಸ್ ನೋಡಕ್ ಮರ ಚಿಕ್ಕದಾಗಿರ್ಬೋದು, ಬಟ್ ವೆರಿ ಟ್ಯಾಲೆಂಟೆಡ್ ಗುರು. ನಮ್ಮ ನಿಕ್ಕಿ ಪಿ ಅವರು ಯುಜ್ವೇಂದ್ರ ಚಹಲ್ ಅವ್ರಿಗೆ ಅದ್ರಕ್ಕಿಂತ ಓವರ್ ಮುಂಚೆ ಸಗದಾಗಿ ಟಾರ್ಗೆಟ್ ಮಾಡಿರ್ತಾರೆ. ಬಟ್ ಈ ಓವರಲ್ಲಿ ಸ್ವಲ್ಪ ವೈಡ್ ಆಗಿ ಗೂಗ್ಲಿ ಮಾಡಿ ಬ್ಯಾಟ್ ಇಂದ ದೂರ ಇರ್ತಾರೆ ನಿಕೋಲಸ್ ಪೂರನ್ ಅವರು. ಆ ಒಂದು ಕ್ಯಾಚ್ ನ ನಮ್ಮ ಗ್ಲೇನ್ ಮ್ಯಾಕ್ಸ್ವೆಲ್ ಆರಾಮ್ಸಾಗಿ ಕಂಪ್ಲೀಟ್ ಮಾಡ್ತಾರೆ ಇವರು. ಮತ್ತೆ ನಮ್ಮ ಆಯುಷ್ ಬದೋನಿ ಅವರು ಸಹ 41 ರನ್ ಒಂದೊಳ್ಳೆ ಕ್ಯಾಮಿಯೋ ಆಡ್ತಾರೆ. ಬಟ್ ಅವರು ಹರ್ಷದೀಪ್ ಸಿಂಗ್ ಅವ್ರ ಬೌಲಿಂಗ್ ಅಲ್ಲೇ ಅವರು ಸಹ ಗ್ಲೇನ್ ಮ್ಯಾಕ್ಸ್ವೆಲ್ ಅವರಿಗೆ ಕ್ಯಾಚ್ ಕೊಟ್ಟು ಓಡಾಕ್ತಾರೆ. ಇನ್ನು ಡೇವಿಡ್ ಮಿಲ್ಲರ್ ಸ್ವಲ್ಪ ಸ್ಲೋ ಆಡ್ತಾರೆ, ಬಟ್ ಅವ್ರು ಹೊಡೆದಿ ಶಾಟ್ಗಳೆಲ್ಲ ಸಖತ್ತಾಯಿತು. ಸ್ವಲ್ಪ ಮಿಡಲ್ ಓವರ್ ಅಲ್ಲೇ ಬರ್ತಾರೆ. 19 ರನ್ ಹೊಡೆದಿರ್ಬೋದು, 3 4 ಹೊಡೆದಿದ್ದಾರೆ ಗುರು 18 ಬಾಲ್ಗೆ. ಇನ್ನು ಅಬ್ದುಲ್ ಸಮದ್ ಅವರು ಗುರು ಹರ್ಷದೀಪ್ ಸಿಂಗ್ ಅವರು 3ನೇ ಓವರ್ ಅಲ್ಲಿ ಸರಿಯಾಗಿ ನಾಯಿ ಹೊಡೆದಂಗೆ ಹೊಡಿತಾರೆ. ಬಟ್ 4ನೇ ಓವರ್ ಅಲ್ಲಿ ಇವ್ರೇನು ಮಾಡೋಕ್ಕಾಗಲ್ಲ. ಹರ್ಷದೀಪ್ ಸಿಂಗ್ ಅವ್ರು ಮಾತ್ರ ಸಖತ್ತಾಗಿ ಕಂಟ್ರೋಲ್ ಮಾಡ್ತಾರೆ. ಇನ್ನು ಶಾರ್ದುಲ್ ಠಾಕೂರ್ ಅವರು ಒಂದು 3 ರನ್ ಹೊಡೆದಿದ್ದಾರೆ ಗುರು. ಇವತ್ತು ಗುರು ಮಾರ್ಕಸ್ ಸ್ಟೋನಿಸ್ ಅವ್ರು ಬಿಟ್ಟು ನಮ್ಮ ಪಂಜಾಬ್ ಕಿಂಗ್ಸ್ ಕಡೆ ಯಾರು ಬೌಲಿಂಗ್ ಮಾಡಿದ್ದಾರೆ, ಎಲ್ಲರೂ ವಿಕೆಟ್ ತೆಗೆದಿದ್ದಾರೆ. ಹರ್ಷದೀಪ್ ಸಿಂಗ್ ಅವ್ರು ಒಂದು 3, ಲಾಕಿ ಫರ್ಗ್ಯೂಸನ್ ಒಂದು, ಗ್ಲೇನ್ ಮ್ಯಾಕ್ಸ್ವೆಲ್ ಒಂದು, ಮಾರ್ಕೋ ಆನ್ಸನ್ ಒಂದು, ಮತ್ತೆ ನಮ್ಮ ಯುಜ್ವೇಂದ್ರ ಚಹಲ್ ಅವರು ಒಂದು. ಇನ್ನು ಗುರು ನಮ್ಮ ಪಂಜಾಬ್ ಕಿಂಗ್ಸ್ ಅವರು ಚೇಸಿಂಗ್ ಬಗ್ಗೆ ಮಾತಾಡಿದ್ರೆ ಸಖತ್ತಾಗಿತ್ತು ಗುರು. ನಮ್ಮ ಪ್ರಿಯಾಂಶ್ ಯಾರ ಮತ್ತೆ ದಿಗ್ವೇಶ್ ಸಿಂಗ್ ಅವ್ರದ್ದು ಒಂದೊಳ್ಳೆ ಕಾಂಟ್ರವರ್ಸಿ ಆಗುತ್ತೆ. ಸಖತ್ತಾಗಿತ್ತು ಗುರು. ದಿಗ್ವೇಶ್ ಸಿಂಗ್ ಅವ್ರಿಗೆ ಒಂದು 4 ಹೊಡಿತಾರೆ. ಆಮೇಲೆ ಔಟ್ ಆದ್ಮೇಲೆ ಹಿಂಗೆ ಕೈಯಲ್ಲಿ ಬರ್ದಿ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಲೆಕ್ಕದಲ್ಲಿ ಅದು ಬೇಡವಾಗಿತ್ತು. ಅದಕ್ಕೆ ಅವ್ರಿಗೆ ಫೈರ್ ಎಲ್ಲ ಬಿಡದೆ 20% ರೆಡ್ಯೂಸ್ ಮಾಡ್ತಾರೆ, ಬಿಡಲ್ಲ ಅಂತ ಅನ್ಕೋತೀರಿ. ಆಮೇಲೆ ಅಂಪೈರ್ ಕರೆದು ಮಾತಾಡಿಸ್ತಾರೆ, ಏನಕ್ಕೆ ಮಾಡಿದೆ ಹಂಗೆ ಹಿಂಗೆ ಕ್ವಶನ್ಗಳು ಆಲೇ ಕೇಳಿರ್ತಾರೆ. ಅದೊಂಥರ ಏನು ಮಾಡೋಕ್ಕಾಗಲ್ಲ. ಜೋಶಲ್ಲಿ ಮಾಡಿರ್ತಾರೆ. ಇಬ್ರು ಸಹ ಡೆಲ್ಲಿಗೆ ಆಡೋದು, ಅಂದರೆ ಡೆಲ್ಲಿ ಟೀಮ್ಗೆ ಆಡ್ತಾರೆ. ಈ ರಂಜಿ ಆ ಥರ ಟೂರ್ನಿಮೆಂಟ್ ಎಲ್ಲ ನಡೆಯೋದಲ್ಲ ಗುರು, ಸ್ಮಾರ್ಟು ಅದರಲ್ಲೆಲ್ಲ ಡೆಲ್ಲಿಗೆ ಇವ್ರು ಆಡ್ತಾರೆ. ಆಮೇಲೆ ಗುರು ನಮ್ಮ ಪ್ರಭ್ಸಿಮ್ರನ್ ಸಿಂಗ್ ಮತ್ತೆ ಶ್ರೇಯಸ್ ಅಯ್ಯರ್ ಅವ್ರ ಪಾರ್ಟ್ನರ್ಶಿಪ್ ಸಗದಾಗಿರೋದು ಗುರು. ಪ್ರಭ್ಸಿಮ್ರನ್ ಸಿಂಗ್ ಮತ್ತೆ ನಮ್ಮ ಶಶಾಂಕ್ ಸಿಂಗ್ ಅವ್ರನ್ನ ಮಾತ್ರ ಪಂಜಾಬ್ ಕಿಂಗ್ಸ್ ಅವರು ರಿಟೈನ್ ಮಾಡಿರ್ತಾರೆ. ಇನ್ನು ಎಲ್ಲರನ್ನೂ ಬಿಟ್ಬಿಟ್ಟಿರ್ತಾರೆ ಗುರು, ಅವ್ರು ಹೊಸದಾಗಿ ಟೀಮ್ ಫಾರ್ಮ್ ಮಾಡೋಣ ಅಂತ. ಆಮೇಲೆ ಆ ಕ್ಷಣದಲ್ಲಿ ಹರ್ಷದೀಪ್ ಸಿಂಗ್ ಅವ್ರನ್ನ ತಗೋತಾರೆ ಸಹ. ಇವ್ರ ಪ್ಲಾನ್ ಹಂಗಿರತ್ತೆ. ಬಟ್ ಹೋದ್ ಮ್ಯಾಚಲ್ಲಿ ಶಶಾಂಕ್ ಸಿಂಗ್ ಅವ್ರು ನನ್ನ ಯಾಕೆ ತಗೊಂಡೆ ಅಂತ ಪ್ರೂವ್ ಮಾಡಿದ್ರು ಜಿ ಟಿ ಮೇಲೆ. ಈ ಒಂದು ಮ್ಯಾಚಲ್ಲಿ ನಮ್ಮ ಪ್ರಭ್ಸಿಮ್ರನ್ ಸಿಂಗ್ ಅವರು ಪ್ರೂವ್ ಮಾಡಿದ್ದಾರೆ ಗುರು, ನನ್ನ ಯಾಕೆ ರಿಟೈನ್ ಮಾಡಿ ಉಳಿಸ್ಕೊಂಡಿದ್ದಾರೆ ಅಂತ. ಇವ್ರು ಸಖತ್ತಾಗಿತ್ತು ಅವರ ಬ್ಯಾಟ್ ಫ್ಲೋ. ಇವ್ರು ಸ್ಪಿನ್ನಿಗೆ ಸಖತ್ತಾಗಿ ಆಡ್ತಾರೆ. ಒಂದು 4 ಹೊಡಿತಾರೆ ಗುರು, ಮುಂದೆ ಲೆಫ್ಟಿಗೆ ಸ್ವಿಚ್ ಹಾಕೋಣ ಅಂತ ಹೋಗ್ತಿರ್ತಾರೆ, ಅದು ಹಿಂದೆ ಅದಾಗ್ತಾರೆ. ಆ ಶಾಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ರವಿ ಬಿಷ್ಣೋಯ್ ಅವ್ರಿಗೆ ಇವರು ಒಳ್ಳೆ ಇಂಟೆಂಟ್ ಇಂದ, ಒಳ್ಳೆ ಸ್ಟ್ರೈಕ್ ರೇಟ್ ಇಂದ ಹಾಫ್ ಸೆಂಚುರಿ ಸಹ ಹೊಡಿತಾರೆ. 69 ರನ್ ಹೊಡೆದಿದ್ದಾರೆ ಗುರು 34 ಬಾಲ್ಗೆ. 9 4 ಮತ್ತೆ 3 6, 202.94 ಸ್ಟ್ರೈಕ್ ರೇಟ್. ಆಮೇಲೆ ಗುರು ನನಗೆ ಶಾರ್ದುಲ್ ಠಾಕೂರ್ ಅವ್ರಿಗೆ ಮುಂದೆ ಬಂದು ಒಂದು ಒಳ್ಳೆ ಶಾಟ್ ಹೊಡಿತಾರೆ ಗುರು 6ಗೆ ಸ್ಟೆಪ್ ಔಟ್ ಆಗಿ. ಆ 6 ಮಾತ್ರ ಸಗದಾಗಿತ್ತು. ಕೊನೆಯಲ್ಲಿ ಇವರು ಶ್ರೇಯಸ್ ಅಯ್ಯರ್ ಅವರು ಮತ್ತೆ ನೆಹಲ್ ವಧೇರಾ ಅವರು ಸಗದಾಗಿ ಆಡ್ತಾರೆ. ಶ್ರೇಯಸ್ ಅಯ್ಯರ್ ಅವರು ಇವಾಗ ಗುರು ನಾನು ಫುಲ್ ಶಾಟಿಗೆ ಸಗದಾಗಿ ಆಡ್ತೀನಿ ಅಂತ ಒಂಥರ ಪ್ರೂವ್ ಮಾಡಿದ್ದಾರೆ.
ಹೋದ ಸತಿ ಇವ್ರ ಕ್ಯಾಪ್ಟನ್ಶಿಪ್ ಚೆನ್ನಾಗಿತ್ತು, ಬಟ್ ಇವ್ರದ್ದು ಬ್ಯಾಟಿಂಗು ಅಷ್ಟು ಕ್ಲಿಕ್ ಆಗಿರ್ಲಿಲ್ಲ. ಈ ಸತಿ ಗುರು ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ಇವರು ನೆಕ್ಸ್ಟ್ ಲೆವೆಲ್ ಫಾರ್ಮ್ ಅಲ್ಲಿ ಇದಾರೆ ಗುರು. ಲಾಸ್ಟ್ ಮ್ಯಾಚ್ ಸಹ ಸಗತ್ತಾಗಿ ಆಡಿದ್ರು, 97 ಏನೋ ಹೊಡಿದ್ರು GT ಮೇಲೆ. ಈ ಒಂದು ಮ್ಯಾಚ್ 52 ಹಾಫ್ ಸೆಂಚುರಿನೇ ಹೊಡಿದ್ದಾರೆ. ನಾನು ಹಾಫ್ ಸೆಂಚುರಿ ಈ ಮ್ಯಾಚ್ ಆಗಲ್ವೇನೋ ಅಂತ ಅಂದ್ಕೊಂಡೆ. ಆಗಪ್ಪ ಅಂದ್ರೆ ಕೊನೆಯಲ್ಲಿ ನೆಹಲ್ ವಧೇರಾ ಅವರು ಶಾರ್ದುಲ್ ಠಾಕೂರ್ ಅವ್ರಿಗೆ ಸರಿಯಾಗಿ 6 ಎಲ್ಲ ಹೊಡಿತಾರೆ. ಆ ಓವರ್ ಮ್ಯಾಚ್ ಏನಾರು ಮುಗಿಸ್ತಾರೇನೋ ಅನ್ಕೊಂಡೆ. ಇನ್ನೊಂದೇ ಒಂದು ರನ್ ಬೇಕಾಗಿರತ್ತೆ, 15.5 ಆಗಿರತ್ತೆ, ಬಟ್ ಅವಾಗ ಡಾಟ್ ಆಗತ್ತೆ. ಆಮೇಲೆ ಸುಮ್ಮನೆ ಅಬ್ದುಲ್ ಸಮದ್ ಅವ್ರಿಗೆ ಕೊನೆಯಲ್ಲಿ ಬೌಲಿಂಗ್ ಕೊಡ್ತಾರೆ. ಹೆಂಗೆ ಇದ್ರು ಗೆಲ್ಲಲ್ಲ ಗುರು, ಮಾಡಿ ನೀನೇ ಏರೋದಾಗ್ಲಿ ಅಂತ. ಗುರು ಇವತ್ತು ನಮ್ಮ ಲಕ್ನೋ ಸೂಪರ್ ಜೈನ್ಸ್ ಅವ್ರ ಕಡೆ ದಿಗ್ನೇಶ್ ಸಿಂಗ್ ಅವ್ರು ಬಿಟ್ರೆ ಇನ್ಯಾರು ವಿಕೆಟ್ ತೆಗ್ದಿಲ್ಲ. ಇವತ್ತು ಪಂತ್ ನಂಗೆ ಇದೆ ಅನ್ಸುತ್ತೆ ಬೈಸ್ಕೊಳ್ಳೋದು ನಮ್ಮ ಸಂಜೀವ್ ಗೋಯಕ್ ಅವ್ರ ಕಡೆ ಇದ್ದ. ಏನನ್ಸುತ್ತೆ ಗುರು, ನಮ್ಮ ಪಂತ್ ಅಣ್ಣ ಇರೆಸ್ಪಾನ್ಸಿಬಲ್ ಶಾಟ್ ಎಲ್ಲ ಆಡ್ತಾ ಇದಾರೆ, ಅವ್ರು ತಿತ್ಕೊಳ್ಳೇಬೇಕು, ಇಲ್ಲಾಂದ್ರೆ ಬೈಸ್ಕೋತಾರೆ ಗುರು, ಅಷ್ಟೇ. ಇದೇನು ಮಾಡಲ್ಲ. ಬೇಕಾರೆ ನಮ್ಮ ಸಂಜೀವ್ ಗೋಯಂಕ ಅವರು ಕ್ಯಾಪ್ಟನ್ ಚೇಂಜ್ ಮಾಡಿದ್ರು ಮಾಡ್ಬಿಡ್ತಾರೆ. ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.